ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಧಾ, ಯಾಕಮ್ಮ ಇನ್ನು ಮಲಗಿಲ್ವಾ? ಇಲ್ಲ ಮಾವ, ಲಚ್ಚಿ ಹಾಲು ಕುಡ್ದಿರ್ಲಿಲ್ಲ, ಕಾಯಿಸ್ಕೊಂಬರೋಣ ಅಂತ ಹೋಗಿದ್ದೆ. ಮಾವ, ನಿಮಗೆ ನಿದ್ದೆ ಬಂದಿಲ್ವಾ? ಅಯ್ಯೋ ದೇವ್ರೆ, ಊರು ಹೋಗು ಹೋಗು ಅನ್ನುತ್ತೆ, ಸುಡುಗಾಡು ಬಾ ಬಾ ಅಂತ ಕರೆಯುತ್ತೆ. ಈ ವಯಸ್ಸಲ್ಲಿ ಎಲ್ಲ ಮನಿದ್ದೆ. ಅಯ್ಯೋ, ಯಾಕೆ ಮಾವ ಹಾಗೆ ಮಾತಾಡ್ತೀರಾ? ಬಿಡ್ತು ಅನ್ನಿ. ನಾನು ಬಿಡ್ತೀನಿ ಅಂದ್ರು ಅದು ಬಿಡ್ಬೇಕಲ್ಲಮ್ಮ. ಎಲ್ರನ್ನೂ ಒಂದಲ್ಲ ಒಂದಿನ ತನ್ನ ಹತ್ರ ಸೆಳ್ಕೊಳ್ಳುತ್ತೆ. ಅದು ನಿಜ ಮಾವ, ಒಂದಲ್ಲ ಒಂದ್ ದಿವಸ ನಾವೆಲ್ಲರೂ ಅಲ್ಲಿ ಹೋಗ್ಲೇಬೇಕಲ್ವಾ? ಮಾವ ಸರಿ, ಹೋಗಿ ಮಲ್ಕೊಳ್ಳಿ. ತುಂಬಾ ಹೊತ್ತು ಕೂತ್ಕೋಬೇಡಿ, ನಿದ್ದೆ ಬಂದಿಲ್ಲ ಅಂತ. ಬಾ. ಸುಧಾ, ಅದು ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಾಗಿತ್ತಮ್ಮ. ತೊಂದರೆ ತಂದ್ಕೋಬಾರ್ದು. ಪರವಾಗಿಲ್ಲ ಮಾವ, ಹೇಳಿ, ಹಾಗೆಲ್ಲ ಏನು ಅನ್ಕೊಳ್ಳಲ್ಲ. ಸುಧಾ, ನೀನು ಹಂಗೆ ತಿಳ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಆದ್ರೆ ಹಿರೀಕನಾಗಿ ನಾನು ಹಂಗೆ ಕೇಳೋದು ನನ್ನ ಧರ್ಮ ಅಲ್ವಾ? ಸುಧಾ, ನೀನು ತುಂಬಾ ಚೆನ್ನಾಗಿ ಕಾಫಿ ಮಾಡ್ತೀಯೋ, ಅದಕ್ಕೆ ಅದ್ಭುತ ಅಂತ ನನ್ನ ಅಳಿಮಯ್ಯ ಬಿಲ್ಡಪ್ ಕೊಡ್ತಿದ್ದ. ಆದ್ರೆ ನಾನು ಒಂದ್ ದಿವ್ಸನೂ ಕುಡ್ದಿಲ್ಲಲ್ಲಮ್ಮ. ನಿದ್ದೆ ಅಂತೂ ಬರಲ್ಲ, ಕಾಫಿ ಆದ್ರೂ ಕುಡಿತೀನಿ. ಈ ಹೊತ್ತಲ್ಲಿ ಕಾಫಿ ಕುಡಿದ್ರೆ ತುಂಬಾ ಮಜಾ ಇರುತ್ತಮ್ಮ. ಮಾಡ್ಕೊಡೋದಕ್ಕೇನು ಇಲ್ಲ, ಆದ್ರೆ ಇವಾಗ ಕಾಫಿ ಕುಡಿದ್ರೆ ಬರನಿದ್ದೇನು ಓಡೋಗೋದಿಲ್ವಾ ಮಾವ? ಇರ್ಲಿ ಬಿಡಮ್ಮ, ಅದು ಯಾವಾಗ ಬರುತ್ತೆ ಆವಾಗ ಮಲ್ಕೊಂಡ್ರೆ ಆಯ್ತು. ತಲೆ ಹೋಗುವಂಥದ್ದು ಏನಿದೆ? ನೋಡ್ಸುದಾ, ಒಳ್ಳೆ ನಿದ್ದೆ ಅಂತೂ ನನ್ನ ಹಣೆಯಲ್ಲಿ ಬರೋದಿಲ್ಲ. ಒಂದೊಟ್ಟು ಒಳ್ಳೆ ಕಾಫಿನಾದ್ರೂ ಕುಡಿತೀನಿ. ಸರಿ ಮಾವ, ಲಚ್ಚಿ ಹಾಲು ಕುಡಿತಿರು, ಇಲ್ಲ ತಾತನ ಜೊತೆ ಕೂತ್ಕೋ. ನಾನು ನೋಡ್ಕೋತೀನಿ. ಹಾಲು ಕುಡಿ, ನಿಧಾನಕ್ಕೆ ಸ್ವಲ್ಪನೇ ಕುಡಿ, ಅವಸರ ಇಲ್ಲ ಆಯ್ತಾ? ಕುಮುದಿಗುಳ್ಳು ನಿನ್ನ ತಾತ ಇಲ್ಲಿ ಕೂತಿರ್ತಾನೆ, ನೀನು ನೋಡ್ತಾ ಇರ್ತಾನೆ. ಇಲ್ಲಿ ಕೂತಿರ್ತಾನೆ, ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತ ಗೊತ್ತಾಗದ. ಕುಡಿ ಕುಡಿ. ಗೌತಮರೇ, ಏನಾಯ್ತು? ಯಾಕೆ ಗೆದ್ದು ಕೂತ್ರಿ? ಯಾಕೊಂಥರ ಸಂಕಟ ಆಗ್ತಾ ಇದೆ ಬಂದ್ಕ. ಸಂಕಟ? ಎಕ್ಸಾಕ್ಟ್ ಆಗಿ ಏನಾಗ್ತಿದೆ? ಅನ್ಈಸಿನೆಸ್, ಬ್ರೀತಿಂಗ್ ಅಲ್ಲಿ ಏನಾದ್ರು? ಅಮ್ಮನ್ ಏನಾದ್ರು ಆಗ್ಬಿಡುತ್ತೆ ಅಂತ ಭಯ ಆಗ್ತಿದೆ. ಯಾಕೆ ನಿಮ್ಗೆ ಈ ರೀತಿ ಭಯ ಆಗ್ತಿದೆ? ಗೊತ್ತಿಲ್ಲ, ಅಮ್ಮನ್ಗೆ ಏನಾಗ್ಬಿಡುತ್ತೋ, ಎಲ್ಲವರು ನನ್ನಿಂದ ದೂರ ಆಗ್ಬಿಡ್ತಾರೋ ಅಂತ ಅನ್ನಿಸ್ತಾ ಇದೆ. ಗೌತಮರೇ, ಇಷ್ಟು ವರ್ಷ ಅವ್ರು ನಿಮ್ಮಿಂದ ದೂರ ಇದ್ರಲ್ವಾ, ಅದಕ್ಕೆ ಆ ಭಯ ನಿಮ್ಮ ಮನಸ್ಸಲ್ಲಿ ಕೂತ್ ಬಿಟ್ಟಿದೆ. ಸಬ್ ಕಾನ್ಶಿಯಸ್ ಅಲ್ಲಿ ಅದು ಕೂತ್ ಬಿಟ್ಟಿದೆ. ನೋಡಿ, ಅತ್ತೆ ನಿಮ್ ಜೊತೆ ಇದ್ದಾರೆ, ಈ ಮನೇಲಿದ್ದಾರೆ, ಅವ್ರು ಎಲ್ಲೂ ಹೋಗಲ್ಲ. ನೀವು ಭಯ ಪಡ್ಬೇಡಿ, ಓಕೆ? ಅಂದ್ರೆ ಯಾಕೋ ಡಿಸ್ಟರ್ಬ್ ಆಗ್ಬಿಟ್ಟಿದೆ. ಸರಿ, ಒಂದು ಕೆಲಸ ಮಾಡೋಣ, ಬನ್ನಿ, ಅತ್ತೆ ನಾನು ನೋಡ್ಕೊಂಡ್ ಬರೋಣ. ಬನ್ನಿ. ಬೇಡ, ಯಾಕೆ? ಮಲಗಿರ್ತಾರೆ, ಸುಮ್ಮನೆ ಯಾಕೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು? ಡಿಸ್ಟರ್ಬ್ ಮಾಡೋದು ಬೇಡ, ಸುಮ್ಮನೆ ಅವ್ರು ಹೋಗಿ ನೋಡ್ಕೊಂಡು ಬರೋಣ. ನಿಮ್ಮ ಮನ್ಸಿಗೆ ಸಮಾಧಾನ ಆಗುತ್ತೆ. ಟ್ರಸ್ಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.